ವಿಠಲ ಸಲಹೋ ಸ್ವಾಮಿ, ವಿಠಲ ಸಲಹೋ ಸ್ವಾಮಿ, ನಮ್ಮ ವಿಠಲ ಜಗದಂತರ್ಯಾಮಿ. ವಿಠಲ ಸಲಹೋ ಸ್ವಾಮಿ, ನಮ್ಮ ವಿಠಲ ಜಗದಂತರ್ಯಾಮಿ. ವಿಠಲ ಸಲಹೋ ಸ್ವಾಮಿ. ಎಡಕ್ಕೆ ವಿಠಲ ಬಲಕ್ಕೆ ವಿಠಲ, ಎಡಕ್ಕೆ ವಿಠಲ ಬಲಕ್ಕೆ ವಿಠಲ, ಎಡಕ್ಕೆ ಬಲಕ್ಕೆ ವಿಠಲ ವಿಠಲ, ಎಡಕ್ಕೆ ಬಲಕ್ಕೆ ವಿಠಲ ವಿಠಲ. ವಿಠಲ ಸಲಹೋ ಸ್ವಾಮಿ, ವಿಠಲ ಸಲಹೋ ಸ್ವಾಮಿ, ವಿಠಲ ಸಲಹೋ ಸ್ವಾಮಿ, ವಿಠಲ ಸಲಹೋ ಸ್ವಾಮಿ. ತಂದೆ ವಿಠಲ ತಾಯಿ ವಿಠಲ, ತಂದೆ ವಿಠಲ ತಾಯಿ ವಿಠಲ, ತಂದೆ ತಾಯಿಯು ವಿಠಲ ವಿಠಲ, ತಂದೆ ತಾಯಿಯು ವಿಠಲ ವಿಠಲ. ವಿಠಲ ಸಲಹೋ ಸ್ವಾಮಿ, ವಿಠಲ ಸಲಹೋ ಸ್ವಾಮಿ. ಬಂಧು ವಿಠಲ ಬಳಗ ವಿಠಲ, ಬಂಧು ವಿಠಲ ಬಳಗ ವಿಠಲ, ಬಂಧು ಬಳಗ ವಿಠಲ ವಿಠಲ, ಬಂಧು ಬಳಗ ವಿಠಲ ವಿಠಲ. ವಿಠಲ ಸಲಹೋ ಸ್ವಾಮಿ, ವಿಠಲ ಸಲಹೋ ಸ್ವಾಮಿ. ಜಯ ಜಯ ವಿಠಲ ಜಯ ಹರಿ ವಿಠಲ, ಜಯ ಜಯ ವಿಠಲ ಜಯ ಹರಿ ವಿಠಲ, ಜಯ 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 ಹರಿ ಪುರಂದರ ವಿಠಲ, ಜಯ 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 ಹರಿ ಪುರಂದರ ವಿಠಲ. ವಿಠಲ ಸಲಹೋ ಸ್ವಾಮಿ, ವಿಠಲ ಸಲಹೋ ಸ್ವಾಮಿ. ಜಯ ಜಯ ವಿಠಲ ಜಯ ಹರಿ ವಿಠಲ, ಜಯ ಜಯ ವಿಠಲ ಜಯ ಜಯ ವಿಠಲ, ಜಯ ಹರಿ ವಿಠಲ ಜಯ ಜಯ ವಿಠಲ. ವಿಠಲ ಸಲಹೋ ಸ್ವಾಮಿ, ನಮ್ಮ ವಿಠಲ ಜಗದಂತರ್ಯಾಮಿ. ವಿಠಲ ಸಲಹೋ ಸ್ವಾಮಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ, ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯಾ ವಿಮೃಶ್ಯೇತದಶೇಷೇಣ. ಯಥೇಚ್ಛಸಿ ತಥಾ ಕುರು. ಇದಂ ತೇ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ, ನ ಚಾಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋऽಭ್ಯಸೂಯತಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ.
ಶುಚಃ. ಇದುವರೆಗೆ ಭಗವದ್ಗೀತಾ ಜ್ಞಾನಾಭ್ಯಾಸದ ಬ್ರಹ್ಮವಿದ್ಯೆಯಲ್ಲಿ ರಾಜವಿದ್ಯಾ ರಾಜಗುಹ್ಯ ಯೋಗವೆಂಬ 9ನೇ ಅಧ್ಯಾಯದಲ್ಲಿ ಪರಮಾತ್ಮನು ನಿರ್ಣಯಾತ್ಮಕವಾಗಿರುವಂತಹ ನಿಶ್ಚಯವಾದ ದಿವ್ಯ ವ್ಯವಸ್ಥೆಯನ್ನು, ಅದರ ಮರ್ಮಗಳನ್ನು, ಉಪಾಯಗಳನ್ನು ಅತ್ಯಂತ ಹತ್ತಿರದ ಸಖನಾದ ಆಪ್ತ ಭಕ್ತನಾದ ಅರ್ಜುನನ ಮೂಲಕ ಜಗತ್ತಿಗೆ ವಿವರಗಳನ್ನು ಕೊಡುವುದರ ಮೂಲಕ ವಿಶದವಾಗಿಸಿ ಬ್ರಹ್ಮವಿದ್ಯಾ ಜ್ಞಾನದ ಹೃದಯ ಭಾಗವನ್ನೇ ಪರಮಾತ್ಮನು ಬಿಚ್ಚಿಡುತ್ತಾ, ಅಪ್ಪ ಅರ್ಜುನ, ನೀನು ಕಾಣುತ್ತಿರುವ ಈ ದೇಹವೆಂಬ ಯಂತ್ರದಲ್ಲೂ ಕೆಲಸ ಮಾಡುವ ಈ ಶರೀರವನ್ನು ಸರಿಯಾಗಿ ಅರ್ಥ ಮಾಡಿಕೊ. ಇದರೊಳಗೆ ಶರೀರ ಭಾಗವಾಗಿರುವಂತಹ ಪ್ರಕೃತಿಯಾಗಲಿ, ಇದನ್ನು ನಿಯಂತ್ರಣದಿಂದ ನಡೆಸಿಕೊಂಡು ಹೋಗುತ್ತಿರುವಂತಹ ಪುರುಷನಾಗಲಿ, ಪುರುಷ ಪ್ರಕೃತಿಯ ಬಾಂಧವ್ಯವಾಗಲಿ, ಸಾಂಖ್ಯವಾಗಲಿ ಅಥವಾ ಇವೆರಡರ ಯೋಗವಾಗಲಿ ತಿಳಿದುಕೊಳ್ಳುವಂತಹ ಕಲೆಯೇ ಈ ಬ್ರಹ್ಮವಿದ್ಯೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊ ಎಂಬುದಾಗಿ ಆರಂಭಿಸಿದ 9ನೇ ಅಧ್ಯಾಯದಲ್ಲಿ ಯೋಗ ಸಂಬಂಧವಾದ ಎಲ್ಲ ವಿಷಯಗಳನ್ನು ಪ್ರಯೋಗಾತ್ಮಕವಾಗಿಯೂ ತಿಳಿಸಿ ಮತ್ತು ಆತ್ಮೋದ್ಧಾರಕ್ಕಾಗಿ ಪ್ರಯತ್ನ ಮಾಡಬೇಕಾಗಿ ಯಾವ ರೀತಿ ಪರಮಾತ್ಮನನ್ನು ಸೇರಬೇಕೆಂಬುದನ್ನು, ಎಲ್ಲೋ ವೈಕುಂಠದಲ್ಲಿರುವ ಪರಮಾತ್ಮನನ್ನು ಸೇರುವ ವಿಷಯವನ್ನು ಪರಮಾತ್ಮನು ಹೇಳುತ್ತಲೇ ಇಲ್ಲ. ಪ್ರತಿಯೊಂದು ದೇಹದೊಳಗೆಯೇ ಹೃದಯ ಕಮಲದಲ್ಲಿ ತಾನು ನೆಲೆಸಿರುವುದಾಗಿ ತಿಳಿಸುತ್ತಾ, ಪ್ರತಿ ದೇಹದೊಳಗಿರುವಂತಹ ಇಂತಹ ಅಂತರ್ಯಾಮಿಯಾದ ಪರಮಾತ್ಮನನ್ನು ಹೊಂದುವುದೇ ಯೋಗ, ಬೇರೆಯಾಗಿ ನೋಡುವುದೇ ಸಾಂಖ್ಯ ಎಂಬ ಮಹತ್ತತ್ವಗಳನ್ನು ಬೋಧಿಸಿದ ಪರಮಾತ್ಮನು, ನನ್ನ ಭಕ್ತರಾದವರು ನನಗೆ ಅತ್ಯಂತ ಪ್ರಿಯರಾದವರು ಮತ್ತು ಅವರಲ್ಲಿಯೇ ನಾನು ಇರುತ್ತೇನೆ, ನನ್ನಲ್ಲಿಯೇ ಅವರು ಇರುತ್ತಾರೆ. ಈ ರೀತಿಯ ಭೇದವೇ ಇಲ್ಲದಂತೆ ಈ ಜಗತ್ತಿನಾದ್ಯಂತ ಸಕಲ ಜೀವ ರಾಶಿಗಳು ನಡೆದುಕೊಳ್ಳುತ್ತದೆ. ಆದರೆ ಮಾಯಾ ಮೋಹದಿಂದ ಉಂಟಾಗಿರುವಂತಹ ಈ ಶರೀರವನ್ನು ತಾನು ಎಂದು ಹೇಳಿಕೊಳ್ಳುತ್ತಾ ಪ್ರತಿಯೊಂದು ಜೀವವು, ಪ್ರತಿಯೊಂದು ಜೀವಾತ್ಮವು ಸಕಲ ರೀತಿಯ ಮೋಹ ಮಾಯಗಳಿಂದ ಬಂಧಿತರಾಗಿ ಭ್ರಮೆಗೆ ಒಳಗಾಗುತ್ತಾರೆ. ಆದರೆ ಅರ್ಜುನ, ಯಾರು ಪ್ರತಿ ಶರೀರದಲ್ಲಿಯೂ ಶಮದಮಾದಿಗಳಿಂದ ಇಂದ್ರಿಯಗಳ ಸ್ತರದಲ್ಲಿ ಲೌಕಿಕ ಭೌತಿಕ ಪ್ರಪಂಚವನ್ನು ಅನುಭವಿಸುತ್ತಾರೆಯೋ ಅಂತಹವರುಗಳು ಶಮದಮಾದಿಗಳಿಂದ ಒಳಸೆಳೆಯಲ್ಪಟ್ಟು ಪುರುಷನಾಗಿ ಅಂತರ್ಯಾಮಿಯಾಗಿ ಇರುವಂತಹ ನನ್ನನ್ನೇ ಹೊಂದುವರು. ಅದಕ್ಕೆ ಹಲವಾರು ಮಾರ್ಗಗಳ ಯೋಗಗಳುಂಟು. ಭಕ್ತಿಯೋಗವೂ ಅದರಲ್ಲಿ ಒಂದು. ಜ್ಞಾನಿ ಭಕ್ತನಾಗುವುದೆಂದರೆ ಯೋಗಿ ಭಕ್ತನೆಂಬುದಾಗಿಯೇ ತಿಳಿದುಕೊಳ್ಳಬೇಕು. ಜ್ಞಾನಿ ಭಕ್ತನಿಗೂ ಯೋಗಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಅಂತಹ ಯೋಗಾತ್ಮನು
ಪರಮಪುರುಷನಾದ ನನ್ನನ್ನೇ ಹೊಂದುವನು. ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯ ಮಯಿತೆ ತೇಷು ಚಾಪ್ಯಹಂ. ಅವರಲ್ಲಿ ನಾನು, ನನ್ನಲ್ಲಿ ಅವರು ಎಂಬ ಮಹತ್ತತ್ವವನ್ನು ಬೋಧಿಸುತ್ತಾ ಪರಮಾತ್ಮನು ಪತ್ರಂ ಪುಷ್ಪಂ ಫಲಂ ತೋಯಂ ಯೇ ಮೇ ಭಕ್ತ್ಯ ಯೋ ಮೇ ಭಕ್ತ್ಯ ಪ್ರಯಚ್ಛತಿ. ಯಾರು ನನಗೆ ಪತ್ರವಾಗಲಿ ಪುಷ್ಪವಾಗಲಿ ಫಲವಾಗಲಿ ತೋಯವಾಗಲಿ ಅರ್ಪಿಸುತ್ತಾರೆಯೋ, ಸುಮ್ಮನೆ ಅರ್ಪಿಸುವುದಲ್ಲ, ಭಕ್ತಿಯಿಂದ ಅರ್ಪಿಸುವುದು. ಭಕ್ತಿಯಿಂದ ಅರ್ಪಿಸುವುದು ಎಂದರೆ ಭಾವೋತ್ಪತ್ತಿಯೇ ಇಲ್ಲದ ಭಕ್ತಿ ಕುಹಕವೆಂಬುದಾಗಿ ಹೇಳುತ್ತಾರೆ. ಭಾವಸಹಿತವಾಗಿರುವಂತಹ ಭಕ್ತಿಯಿಂದ ಯಾರು ಅರ್ಪಿಸುತ್ತಾರೆಯೋ ಅಂತಹದ್ದನ್ನು ನಾನು ಸದಾಕಾಲವೂ ಸ್ವೀಕರಿಸುವುದಕ್ಕೆ ಸಿದ್ಧನಾಗಿಯೇ ಇರುತ್ತೇನೆ. ತದಹಂ ಭಕ್ತಿಯುಪಹೃತಂ ಅಶ್ನಾಮಿ. ಪ್ರಯತಾತ್ಮನಃ ಅಂಥದ್ದನ್ನು ನಾನು ಸ್ವೀಕರಿಸುತ್ತೇನೆ ಅರ್ಜುನ. ಅಂತಹವರು ನನಗೆ ಜ್ಞಾನಿ ಭಕ್ತರಾಗಿ ನನ್ನೊಡನೆಯೇ ಇರುವರು. ನನಗೂ ಅವರಿಗೂ ಯಾವ ಭೇದವೂ ಇಲ್ಲದಂತೆ ಯೋಗಯುಕ್ತಾತ್ಮರಾಗಿರುವಂತಹ ಅಂತಹ ಮಹನೀಯರುಗಳು ಈ ಪ್ರಪಂಚದಲ್ಲಿ ನನ್ನನ್ನೇ ಪ್ರತಿಬಿಂಬಿಸುವರು. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ಆಧ್ಯಾತ್ಮ ಕರ್ಮಗಳಾಗಿರುವಂತಹ ಯಾವುದೇ ಕರ್ಮವನ್ನು ನೀನು ಮಾಡಿದರೂ ಅರ್ಜುನ, ಲೌಕಿಕ ಕರ್ಮಗಳನ್ನು ದೇಹ ಪೋಷಣೆಯಾಗಿ ಮಾಡಿದರೂ ಅದನ್ನು ಯಜ್ಞ ಕರ್ಮಗಳಾಗಿ ಪರಿವರ್ತಿಸುತ್ತಾ ಅಂತರ್ಯಾಮಿಯಾಗಿರುವ ನನಗೆ ಅರ್ಪಿಸುವುದಾದರೆ ಆಗ ನಾನು ನಿನ್ನಲ್ಲಿಯೇ ಇರುತ್ತೇನೆ, ನೀನು ನನ್ನಲ್ಲಿಯೇ ಇರುತ್ತೀಯ ಎಂಬ ತತ್ವವನ್ನು ಅರ್ಥ ಮಾಡಿಕೋ. ಯತ್ ಕರೋಷಿ ಯದಸ್ನಾಸಿ. ಏನನ್ನು ಕೆಲಸ ಮಾಡ್ತೀಯಪ್ಪ ಅದೆಲ್ಲ ನನಗೋಸ್ಕರ ಮಾಡು, ಅಂತರ್ಯಾಮಿಯಾಗಿರುವಂಥ ನನಗೋಸ್ಕರ ಮಾಡು. ಯದಶ್ನಾಸಿ, ಏನೆಲ್ಲ ತಿಂತೀಯೋ, ದೇಹ ಪೋಷಣೆಗೆ ಹಸಿವಿನಿಂದ ಅಂತಲೇ ತಿಂದರೂ ಅಂತರ್ಯಾಮಿಯಾಗಿರುವ ನನಗೆ ನೀನು ಅರ್ಪಿಸಿದಾದರೆ ಅದು ಯಜ್ಞಕರ್ಮವಾಗುತ್ತದೆ. ಯಜ್ಜುಹೋಷಿ, ಅದೇ ಹೋಮಕರ್ಮವಾಗಿ ನನಗೇ ಕೊಡಲ್ಪಡುತ್ತದೆ. ನೀನು ದಿನನಿತ್ಯದಲ್ಲಿ ಸ್ವೀಕರಿಸುವ ಆಹಾರವು ನನಗೇ ಸಲ್ಲುತ್ತದೆ. ಈ ರೀತಿಯ ಯೋಗವನ್ನು ಆಶ್ರಯಿಸುವುದರಿಂದ ಆಚರಿಸುವುದರಿಂದ ನಿನ್ನಲ್ಲಿ ದೇಹಭಾವವು ಕಿಂಚಿತ್ತೂ ಉಳಿಯುವುದಿಲ್ಲ. ಸದಾಕಾಲದಲ್ಲಿಯೂ ಪರಮಾತ್ಮ ಭಾವವೇ ತುಂಬಿರುತ್ತದೆ. ಹೀಗೆ ಪ್ರಕೃತಿ ಪುರುಷರೆಂಬ ಎರಡನ್ನು ಒಂದನ್ನಾಗಿ ಮಾಡಿಸುವಂತಹ ಕಲೆಯೇ ಬ್ರಹ್ಮವಿದ್ಯೆ, ಯೋಗ ಕಲೆ. ಇಂತಹ ಯೋಗ ಕಲೆಯನ್ನು ಯಾರು ಆಚರಿಸುತ್ತಾರೆಯೋ ಅವರು ನನಗೆ ಅತ್ಯಂತ ಹತ್ತಿರದಲ್ಲಿರುತ್ತಾರೆ, ಜ್ಞಾನಿ ಭಕ್ತರಾಗಿರುತ್ತಾರೆ, ನನ್ನನ್ನೇ ಹೊಂದುತ್ತಾರೆ, ನಾನು ಅವರಲ್ಲಿಯೇ ಇರುತ್ತೇನೆ. ಯತ್ ತಪಸ್ಯಸಿ, ತಪಸ್ಸು ಮಾಡುವುದಾದರೂ ನನಗಾಗಿಯೇ ಅರ್ಪಿಸು. ತತ್ಕುರುಷ್ವ ಮದರ್ಪಣಂ, ಅಂದರೆ ನಿನಗೇ ಎಂಬ ಭಾವವೇ ನೀನು ಇಟ್ಟುಕೊಳ್ಳಬಾರದು. ಎಲ್ಲ ಅಂತರ್ಯಾಮಿಯಾಗಿರುವ ನನ್ನನ್ನೇ ನೀನು ಭಾವಯುಕ್ತನಾಗಿ ಯೋಗಾತ್ಮನಾದರೆ, ಯೋಗಯುಕ್ತನಾದರೆ ಮಾಡುವ ಯಾವುದೇ ಯಜ್ಞ ದಾನ ತಪಃಕರ್ಮಗಳಾದಿಯಾಗಿ ಸಕಲ ಲೌಕಿಕ ಕರ್ಮಗಳು ಯಜ್ಞ ಕರ್ಮಗಳಾಗಿ ಪರಿಣಮಿಸಿ ಎಲ್ಲವೂ ನನಗೆ ಅರ್ಪಿಸುವುದರಿಂದ ಶುಭಾಶುಭ ಫಲೈ, ಎಲ್ಲ ಕರ್ಮಗಳಿಗೆ ಶುಭಾಶುಭ ಫಲಗಳು ಉಂಟಾಗುತ್ತವೆ, ಅವುಗಳೆಲ್ಲವೂ ನನಗೆ ಅರ್ಪಿಸಲ್ಪಡುತ್ತದೆ. ಹಾಗಾಗಿ
ಎಲ್ಲ ಕರ್ಮಫಲಗಳಿಂದ ನೀನು ಮೋಕ್ಷ್ಯಸೆ, ಬಿಡುಗಡೆಯನ್ನು ಹೊಂದುತ್ತೀಯ, ಮತ್ತೆ ಪುನರ್ಜನ್ಮವನ್ನು ಹೊಂದುವುದಿಲ್ಲ. ಏಕೆಂದರೆ ದೇಹದಲ್ಲಿಯೇ ಇದ್ದರೂ ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡು ಶಮದಮಾದಿಗಳಿಂದ ಸದಾಕಾಲವು ಪುರುಷನಾಗಿರುವಂತಹ ಅಂತರ್ಯಾಮಿಯಾಗಿರುವಂತಹ ನನ್ನನ್ನೇ ನೀನು ಸದಾಕಾಲವು ಯೋಗಯುಕ್ತನಾಗಿ ಅನುಭವಿಸುವುದರಿಂದ ಅಹಂಕಾರವೇ ಇಲ್ಲದವನಾಗಿ ಎಲ್ಲವೂ ನನಗೆ ಅರ್ಪಿತವಾಗಿ ನಾನು ಎಲ್ಲ ಕರ್ಮ ಫಲಗಳಿಂದಲೂ ನಿನ್ನನ್ನು ಬಿಡುಗಡೆಗೊಳಿಸುತ್ತೇನೆ. ಮೋಕ್ಷಸೆ, ಯಾವುದೇ ಕರ್ಮಬಂಧನಗಳು ಕಿಂಚಿತ್ತೂ ಉಳಿಯುವುದಿಲ್ಲ. ಹಾಗಾಗಿ ಸನ್ಯಾಸ ಯೋಗ ಯುಕ್ತಾತ್ಮ, ಸನ್ಯಾಸ ಎಂದರೆ ಇಂದ್ರಿಯ ಕರ್ಮಗಳಲ್ಲಿ ಸನ್ಯಾಸ. ಯೋಗಯುಕ್ತ ಎಂದರೆ ಪರಮಪುರುಷನಲ್ಲಿ ಸದಾಕಾಲವೂ ಮನಸ್ಸು ಬುದ್ಧಿ ಪ್ರಜ್ಞೆಗಳನ್ನು ನೆಲೆ ನಿಲ್ಲಿಸುವುದು. ಇದು ಯೋಗ. ಈ ರೀತಿಯ ಯೋಗ ಕಲೆಯಿಂದ ಶಮದಮಾದಿಗಳನ್ನು ಆಚರಿಸುತ್ತಾ ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಳ್ಳುವುದು ಮತ್ತು ಯೋಗಯುಕ್ತನಾಗಿ ನನ್ನನ್ನು ಸೇರುವುದು. ಸನ್ಯಾಸ ಯೋಗ ಯುಕ್ತಾತ್ಮ ಎಂದರೆ ಪ್ರಕೃತಿ ಪುರುಷರಾಗಿ ಕಾಣಿಸುತ್ತಿರುವ ಪ್ರತಿ ದೇಹದಲ್ಲಿಯೂ ಪ್ರಕೃತಿಗಾಗಿ ಮೋಹವಶರಾಗಿ ದೇಹಕ್ಕಾಗಿ ಏನನ್ನೂ ಮಾಡದೆ ಅಂತರ್ಯಾಮಿಯಾಗಿರುವಂತಹ ಪುರುಷನಾದ ನನಗೆ ಎಲ್ಲವನ್ನೂ ಅರ್ಪಿಸುವುದರಿಂದ, ಹೋದ ಶ್ಲೋಕದಲ್ಲಿ ಹೇಳಿದಂತೆ ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ, ಇಷ್ಟೂ ಕರ್ಮಗಳನ್ನು ನನಗೆ ಅರ್ಪಿಸುವುದರಿಂದ ಶುಭ ಅಶುಭ ಫಲಗಳಿಂದ ಮೋಕ್ಷ್ಯಸೆ, ಮುಕ್ತಿಯನ್ನು ಹೊಂದುತ್ತೀಯೇ, ಮತ್ತೆ ಮತ್ತೆ ದೇಹಗಳನ್ನು ಪಡೆಯುವುದಿಲ್ಲ, ಜನ್ಮಗಳು ಉಂಟಾಗುವುದಿಲ್ಲ ಎಂಬುದಾಗಿ ಪರಮಾತ್ಮನು ರಾಜವಿದ್ಯಾ ರಾಜಗುಹ್ಯ ಯೋಗದ ಮರ್ಮಗಳನ್ನು ತಿಳಿಸಿಕೊಡುತ್ತಾ ಬ್ರಹ್ಮವಿದ್ಯೆಯ ಉತ್ತಮ ಸ್ತರವಾಗಿರುವಂತಹ ತುರಿಯ ಅವಸ್ಥೆಯಲ್ಲಿಯೇ ಹೇಗೆ ಯೋಗಿಗಳು ಇದ್ದು ಬಿಡುತ್ತಾರೆ ಎಂಬುದನ್ನು ಪ್ರಚುರಪಡಿಸುತ್ತಿದ್ದಾನೆ. ಸನ್ಯಾಸ ಯೋಗಯುಕ್ತಾತ್ಮ ವಿಮುಕ್ತೋ ಮಾಮುಪೈಷ್ಯಸಿ. ಸನ್ಯಾಸ ಯೋಗ ಅಂದರೆ ಎಲ್ಲರೂ ತಿಳಿದಂತೆ ಕಾವಿ ಬಟ್ಟೆಯನ್ನು ತೊಟ್ಟು ಮಠ ಮಂದಿರಗಳಲ್ಲಿ ಕುಳಿತುಕೊಳ್ಳುವುದು, ಗುಹೆಗಳಲ್ಲಿ ತಪಸ್ಸು ಮಾಡುವುದು ಎಂಬ ಅರ್ಥವಲ್ಲ. ಪರಮಾತ್ಮನು ಇಲ್ಲಿ ಹೇಳುತ್ತಿರುವಂತಹ ವಿಷಯ ಸರಿಯಾಗಿ ಅರ್ಥ ಮಾಡಿಕೊಂಡರೆ, ಈ ದೇಹದಲ್ಲಿಯೇ ಇರುವಂತಹವನು ಈ ದೇಹವೆಂಬ ಮೋಹ ಸಂಸಾರವನ್ನು ಬಿಡುವುದರ ಮೂಲಕವಾಗಿ ಸನ್ಯಾಸವನ್ನು ಆಚರಿಸಬೇಕು. ರಾಮೇಶ್ವರಕ್ಕೆ ಹೋದರೂ ಶನೀಶ್ವರ ಬಿಡುವುದಿಲ್ಲ ಎಂಬ ಒಂದು ನಾಣ್ಣುಡಿ ಇದೆ. ಆ ರೀತಿ ನೀನು ಈ ದೇಹಭಾವವನ್ನು ಹೊತ್ತು ಯಾವ ಗುಹೆಯೊಳಗೆ ಅಡಗಿದರೂ, ಯಾವ ಮಠ ಮಂದಿರಗಳಲ್ಲಿ ಸನ್ಯಾಸ ವೇಷವನ್ನು ತೊಟ್ಟಿದ್ದರೂ ನೀನು ನಿಜವಾದ ಸನ್ಯಾಸವನ್ನು ಆಚರಿಸಿದಂತೆ ಆಗುವುದೇ ಇಲ್ಲ. ಸಂಸಾರದ ಮಧ್ಯದಲ್ಲಿದ್ದರೂ ಒಂದು ವೇಳೆ ಶಮದಮಾದಿಗಳಿಂದ ನಿನ್ನ ಇಂದ್ರಿಯಗಳ ಸ್ತರದಿಂದ ನೀನು ಸದಾಕಾಲವೂ ನಿನ್ನನ್ನು ಹಿಂತೆಗೆದುಕೊಂಡು ಯೋಗಯುಕ್ತನಾಗಿ ತುರಿಯ ಅವಸ್ಥೆಯಲ್ಲಿರುವಂತಹ ಪರಮ ಪುರುಷನಿಗೆ ಎಲ್ಲವನ್ನು ಅರ್ಪಿಸುವುದರ ಮೂಲಕವಾಗಿ ಸರ್ವಕರ್ಮ ಫಲಗಳನ್ನು ತ್ಯಾಗ ಮಾಡಿದರೆ ಅದು ನಿಜವಾದ ಸನ್ಯಾಸವಾಗುತ್ತದೆ. ಮತ್ತು ನನ್ನಲ್ಲಿಯೇ ಸದಾಕಾಲ ಇರುವಂತೆ ನಿನಗೆ ಕರ್ಮಫಲಗಳಿಂದ ಬಂಧನದಿಂದ ಮೋಕ್ಷವೂ ಬಿಡುಗಡೆಯೂ ಆಗಿ ನೀನು ಸದಾಕಾಲ ನನ್ನ ಜ್ಞಾನಿ ಭಕ್ತನಾಗಿಯೇ ಇರುವೆ. ಇದೇ ನಿಜವಾದ ರಹಸ್ಯವಾಗಿರುವಂತಹ ಬ್ರಹ್ಮವಿದ್ಯೆ. ಈ ಒಂದು ಮರ್ಮಗಳನ್ನು ತಿಳಿದುಕೊಳ್ಳುತ್ತಾ ಎಲ್ಲರೂ ನನ್ನ ಕಡೆಗೆ ಬರಬೇಕು, ನನಗಾಗಿಯೇ ಬದುಕಬೇಕು, ನನಗೆ ಎಲ್ಲವನ್ನು ಅರ್ಪಿಸಬೇಕು. ಯಜ್ಜುಹೋಷಿ ಯದಶ್ನಾಸಿ ಎಂಬುದಾಗಿ ಪರಮಾತ್ಮನು ಪ್ರತಿ ಕರ್ಮಗಳನ್ನು ವರ್ಣಿಸಿ ಬಿಡುತ್ತಾ ಎಲ್ಲವನ್ನು ನನಗೆ ಅರ್ಪಿಸುವುದರ ಮೂಲಕವಾಗಿ ನನ್ನನ್ನೇ ಸೇರುವೆ ಎಂಬ ಅಭಯ ವಾಕ್ಯಗಳನ್ನು ನಿರ್ಣಾಯಕವಾಗಿ ಕೊಡುತ್ತಾ ಅಚಲವಾದ ಈ ಬ್ರಹ್ಮವಿದ್ಯೆಯನ್ನು ನಿಶ್ಚಯ ಮಾಡಿ ಎಲ್ಲ ರೀತಿಯ ಯೋಗಗಳನ್ನು ವರ್ಣಿಸುತ್ತಾ ಪರಮಾತ್ಮನನ್ನು ಹೇಗೆ ಸೇರಬೇಕೆಂಬ ದಾರಿಯನ್ನು ತೋರಿಸುತ್ತಿದ್ದಾನೆ. ಸನ್ಯಾಸ ಯೋಗಯುಕ್ತಾತ್ಮ ವಿಮುಕ್ತೋ ಮಾಮುಪೈಷ್ಯಸಿ. ಆಗ ನೀನು ಈ ದೇಹವೆಂಬ ಮೋಹ ಸಂಸಾರದಿಂದ ಬಿಡುಗಡೆಯನ್ನು ಹೊಂದುವೆ.
ಶಮದಮಾದಿಗಳಿಂದ ನನ್ನನ್ನೇ ಸೇರುವೆ, ನನ್ನಲ್ಲಿಯೇ ಸದಾ ನೆಲೆ ನಿಲ್ಲುವೆ ಎಂಬ ತತ್ವವನ್ನು ಪರಮಾತ್ಮನು ಬಿಡಿಸಿ ತೋರಿಸುತ್ತಿದ್ದಾನೆ. ಸ ಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ಯೇ ಭಜಂತಿ ತು ಮಾಂ ಭಕ್ತ್ಯ ಮಯಿತೇ ತೇಷು ಚಾಪ್ಯಹಂ. ನಾನು ಸಮಸ್ತ ಭೂತಗಳಲ್ಲಿಯೂ ಸಮನಾಗಿಯೇ ಇರುತ್ತೇನೆ. ಯಾವ ಭೂತಗಳಲ್ಲಿಯೂ ನನಗೆ ಭೇದ ಭಾವವೆಂಬುದೇ ಇಲ್ಲ. ಭೇದ ಭಾವವೆಂಬುದನ್ನು ಜನಗಳು ಕಲ್ಪಿಸಿಕೊಂಡು ದೇಹವನ್ನೇ ಕೃಷ್ಣಾರ್ಪಣ ದೇಹವನ್ನೇ ತಮ್ಮ ಸ್ಥಿರವಾದ ವಸನವೆಂದು ಆಶ್ರಯಿಸಿ ಯಾರು ಬದುಕುತ್ತಿರುತ್ತಾರೆಯೋ ಅಂತಹವರಿಗೆ ನನ್ನ ಅರಿವು ಉಂಟಾಗುವುದಿಲ್ಲ. ಆಗ ಅವರು ಯಾವುದರೊಡನೆ ಯೋಗವನ್ನು ಆಚರಿಸುತ್ತಾರೆ? ಶಮದಮಾದಿಗಳಿಂದ ಯಾರು ಇಂದ್ರಿಯ ಸ್ತರದಿಂದ ಒಳಗೆ ಸೆಳೆದುಕೊಳ್ಳುತ್ತಾರೆಯೋ ಅಂತಹವರು ಯೋಗಯುಕ್ತರಾಗಿ ನನ್ನಲ್ಲಿಯೇ ನೆಲೆ ನಿಲ್ಲುವರು. ಅಂತಹವರು ಯಾವ ಒಂದು ಜೀವವನ್ನು ದ್ವೇಷವನ್ನೂ ಮಾಡುವುದಿಲ್ಲ, ಪ್ರೀತಿಯನ್ನೂ ಮಾಡುವುದಿಲ್ಲ. ಮೋಹವು ಅವರ ಬಳಿಗೆ ಸುಳಿಯಲಾರದು. ಅಂದರೆ ಹೇಗೆ? ಅವರುಗಳು ಹೇಗಿರುತ್ತಾರೆ? ಎಲ್ಲರನ್ನೂ ಪ್ರೀತಿಸುತ್ತಾರೆ ಅಥವಾ ಎಲ್ಲರೊಡನೆಯೇ ಇರುತ್ತಾರೆ ಎಂಬ ಅರ್ಥವಲ್ಲ. ಎಲ್ಲರನ್ನೂ ದೇಹಯುಕ್ತನೆಂದು ನೋಡುತ್ತಾರೆಯೇ ಹೊರತು ಆತ್ಮನ್ ಎಂಬುದಾಗಿ ಯಾರು ತಿಳಿಯುವುದಿಲ್ಲವೋ ಅಂತಹವರಿಗೆ ಈ ಒಂದು ಬ್ರಹ್ಮವಿದ್ಯೆಯು ಕಿಂಚಿತ್ತೂ ಅರ್ಥವಾಗುವುದಿಲ್ಲ. ಎಲ್ಲ ದೇಹಗಳಲ್ಲಿರುವ ನೆಲೆ ನಿಂತಿರುವ ನನ್ನನ್ನು ಹೃದಯ ಮಂದಿರದಲ್ಲಿ ಕಾಣುವಂಥವರಿಗೆಲ್ಲರಿಗೂ ಈ ದೇಹವೆಂಬುದು ತಾತ್ಕಾಲಿಕವಾಗಿ ಇರುವಂತಹ ಒಂದು ವಾಹಕದಂತೆ ಕೆಲಸ ಮಾಡುತ್ತದೆ. ಅದನ್ನು ಬಿಟ್ಟು ಹೋಗಲೇಬೇಕೆಂಬ ಮನಸ್ಸಿನಲ್ಲಿ ದೃಢ ನಿಶ್ಚಯ ಸನ್ಯಾಸ ರೂಪದಲ್ಲಿ ಪರಿಣಮಿಸಿ ಅವರು ದೇಹದ ಬಗ್ಗೆ ಸರಿಯಾದ ರೀತಿಯಲ್ಲಿ ಸನ್ಯಾಸವನ್ನು ಅನುಭವಿಸಿ ನನ್ನ ಅಂತರಂಗದಲ್ಲಿರುವಂತಹ ಸ್ವಾಮಿಯ ಬಳಿಗೆ ಓಡಿ ಓಡಿ ಬರುವರು. ಅಂತಹವರೇ ಯೋಗಯುಕ್ತಾತ್ಮರು ಎಂಬುದಾಗಿ ಪರಮಾತ್ಮನು ಅಂತಹವರುಗಳು ಯಾವ ಅಪರಾಧಗಳನ್ನೇ ದ್ವೇಷಿಸುತ್ತಾರೆಯೇ ಹೊರತು ಅಪರಾಧಿಯನ್ನು ಎಂದು ದ್ವೇಷ ಮಾಡುವುದಿಲ್ಲ. ಅಪರಾಧ ಮತ್ತು ಅಪರಾಧಿ ಎಂಬ ಎರಡು ಬಗೆಯ ವಿಚಿತ್ರಗಳನ್ನು ಯಾರು ಸರಿಯಾಗಿ ತಿಳಿದುಕೊಳ್ಳುತ್ತಾರೆಯೋ ಅಂತಹವರಿಗೆ ತೇ ಭಜಂತಿ ಮಾಂ ಭಕ್ತ್ಯ ನನ್ನನ್ನೇ ಭಜಿಸುವರು. ಭಕ್ತಿಯುಕ್ತರಾಗಿ ಭಕ್ತಿ ಮಾರ್ಗದಿಂದಲಾಗಲಿ ಯೋಗ ಮಾರ್ಗದಿಂದಲಾಗಲಿ ನನ್ನನ್ನೇ ಹೊಂದುವರು. ಅಂತಹವರಿಗೆ ನಾನು ಸದಾಕಾಲ ಲಭ್ಯನಾಗಿ ಅವರ ಹೃದಯ ಮಂದಿರದಲ್ಲಿಯೇ ನೆಲೆ ನಿಂತಿರುತ್ತೇನೆ. ಮಯಿ ತೇಷು ಚಾಪ್ಯಹಂ. ಅವರು ನನ್ನಲ್ಲಿರುವಂತೆಯೇ ನಾನು ಅವರಲ್ಲಿ ನೆಲೆ ನಿಲ್ಲುತ್ತೇನೆ ಎಂಬುದಾಗಿ ಪರಮಪುರುಷನು ನಿರ್ಣಾಯಕವಾದ ನಿರ್ಧಾರಗಳನ್ನು ಪ್ರಕಟಪಡಿಸುತ್ತಾ ಈ ಯೋಗ ವಿದ್ಯೆಯನ್ನಾಗಲಿ ಬ್ರಹ್ಮವಿದ್ಯೆಯನ್ನಾಗಲಿ ಸಕಲರಿಗೂ ಲಭ್ಯವೆಂಬ ಸುಲಭ ಸರಳ ಮಾರ್ಗಗಳನ್ನು ತೋರಿಸುತ್ತಾ ಜಗತ್ತಿನಲ್ಲಿ ಎಲ್ಲರಿಗೂ ಆತ್ಮೋದ್ಧಾರ ಮಾಡಿಕೊಳ್ಳಲು ರಹಸ್ಯತಮವಾದಂತಹ ಈ ಒಂದು ವಿದ್ಯೆಯನ್ನು ಕಲಿಸಿಕೊಡುತ್ತಿರುವನು ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.